ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ಬಹುಮನಿ ಸುಲ್ತಾನರ ಸಾಮ್ರಾಜ್ಯ, ಕೋಟೆ ಕೊತ್ತಲಗಳ ನಾಡು, ಖಡಕ್ ರೊಟ್ಟಿ, ಸವಿಯಾದ ತೊಗರಿಬೇಳೆ ಮತ್ತು ಮೈ ಸುಡುವ ಬಿಸಿಲು. ಹೌದು, ಇವತ್ತು ನಾವು ಸೂರ್ಯನಗರಿ ಕಲಬುರಗಿಯ ಇತಿಹಾಸವನ್ನು ಕೆದಕೋಣ. ಕಲಬುರ್ಗಿಯ ಹಳೆಯ ಹೆಸರು ಗುಲ್ಬರ್ಗ. ಇದು ಕರ್ನಾಟಕ ರಾಜ್ಯದಲ್ಲಿದೆ. ಕರ್ನಾಟಕದ ತೊಗರಿ ಕಣಜ ಮತ್ತು ಐತಿಹಾಸಿಕ ಸೂಫಿ ಶರಣರ ನೆಲೆಬೀಡು ಎಂದು ವಿಶ್ವದೆಲ್ಲೆಡೆ ಪ್ರಸಿದ್ಧವಾಗಿದೆ ಈ ಕಲಬುರ್ಗಿ ಜಿಲ್ಲೆ. ಸ್ಥಳ ಮತ್ತು ಭೂಗೋಳ. ಕಲಬುರ್ಗಿ ಇದು ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು. ಈ ಜಿಲ್ಲೆ ಬೀದರ್, ಯಾದಗಿರಿ, ವಿಜಯಪುರ, ರಾಯಚೂರು ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿಯನ್ನು ಹಂಚಿಕೊಂಡಿದೆ. ನದಿಗಳು, ಬೆಟ್ಟಗಳು ಮತ್ತು ಅರಣ್ಯ ಪ್ರದೇಶವೆಂದರೆ ಭೀಮಾ ನದಿಯು ಈ ಜಿಲ್ಲೆಯ ಜೀವನಾಡಿಯಾಗಿದೆ. ಕೃಷ್ಣಾ ನದಿ ಗಡಿಯಲ್ಲಿ ಹರಿಯುತ್ತದೆ. ಚಿಂಚೋಳಿಯಲ್ಲಿ ಸುಂದರವಾದ ಅರಣ್ಯ ಪ್ರದೇಶ ಮತ್ತು ವನ್ಯಜೀವಿ ಅಭಯಾರಣ್ಯವಿದೆ. ಹವಾಮಾನ. ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ, ಬಿಸಿಲು ಇರುತ್ತದೆ. ಆದ್ದರಿಂದ ಇದನ್ನು ಸನ್ ಸಿಟಿ ಅಥವಾ ಸೂರ್ಯ ನಗರಿ ಎಂದು ಕರೆಯಲಾಗುತ್ತದೆ. ಚಳಿಗಾಲದಲ್ಲಿ ಸಾಧಾರಣ ಚಳಿ ಇರುತ್ತದೆ ಅಂತ ಹೇಳ್ಬೋದು. ಇತಿಹಾಸ. ಸ್ನೇಹಿತರೆ, ಈ ಜಿಲ್ಲೆ ಯಾವಾಗ ಸ್ಥಾಪನೆಯಾಗಿದ್ದು ಗೊತ್ತಾ? 1948 ಸೆಪ್ಟೆಂಬರ್ 17ರಂದು ಆಪರೇಷನ್ ಪೋಲೋ ಮೂಲಕ ಹೈದರಾಬಾದ್ ನಿಜಾಮರ ಆಳ್ವಿಕೆಯಿಂದ ವಿಮೋಚನೆಗೊಂಡು ಭಾರತದ ಒಕ್ಕೂಟಕ್ಕೆ ಸೇರಿತು ಈ ಗುಲ್ಬರ್ಗಾ ಜಿಲ್ಲೆ. 2014ರಲ್ಲಿ ಇದರ ಹೆಸರನ್ನು ಗುಲ್ಬರ್ಗದಿಂದ ಕಲಬುರ್ಗಿ ಎಂದು ಬದಲಾಯಿಸಲಾಯಿತು. ಸ್ನೇಹಿತರೆ, ಗುಲ್ಬರ್ಗಾವನ್ನು ಪರ್ಷಿಯನ್ ಭಾಷೆಯಲ್ಲಿ ಗುಲ್ ಎಂದರೆ ಹೂವು, ಬರ್ಗ್ ಎಂದರೆ ಎಲೆ, ಅಂದರೆ ಹೂವುಗಳ ನಗರಿ ಎಂದು ಅರ್ಥ ಕೊಡುತ್ತೆ. ಹಾಗಿದ್ರೆ ಕಲಬುರ್ಗಿ ಅರ್ಥ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗುಲ್ಬರ್ಗವನ್ನು ಆಳಿದ ಪ್ರಮುಖ ರಾಜವಂಶಗಳು ಅಂದರೆ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ದೆಹಲಿ ಸುಲ್ತಾನರು, ಬಹುಮನಿ ಸುಲ್ತಾನರು ಮತ್ತು ಹೈದರಾಬಾದ್ನ ನಿಜಾಮರು. ಸ್ನೇಹಿತರೆ, ನಿಮಗೆ ನೆನಪಿರಲಿ, 14ನೇ ಶತಮಾನದಲ್ಲಿ ಇದು ದಕ್ಷಿಣ ಭಾರತದ ಪ್ರಬಲ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಆಡಳಿತ ವಿಭಾಗ. ಕಲಬುರ್ಗಿ ಜಿಲ್ಲೆಯಲ್ಲಿ ಒಟ್ಟು 11 ತಾಲೂಕುಗಳಿವೆ. ಒಂದೊಂದಕ್ಕೂ ತುಂಬ ಫೇಮಸ್ ಆಗಿದೆ. ಕಲಬುರ್ಗಿ ಇದು ಐತಿಹಾಸಿಕ ಕೋಟೆ, ಖಾಜಾ ಬಂದೆ ನವಾಜ್ ದರ್ಗಾ ಮತ್ತು ಶರಣಬಸವೇಶ್ವರ ದೇವಸ್ಥಾನಗಳಿಗೆ ಪ್ರಸಿದ್ಧವಾಗಿರುವ ಪ್ರಮುಖ ಆಡಳಿತ ಹಾಗೂ ಶಿಕ್ಷಣ ಕೇಂದ್ರವಾಗಿದೆ. ಎರಡನೆಯದಾಗಿ, ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮದಲ್ಲಿರುವ ಪವಿತ್ರ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಅಫ್ಜಲ್ಪುರ. ಸೂಫಿ ಸಂತ ಲಾಡ್ಲೆ ಮಶಾಕ್ ದರ್ಗಾ ಹಾಗೂ ಸಮೃದ್ಧ ಕೃಷಿ ಭೂಮಿಗೆ ಹೆಸರುವಾಸಿಯಾಗಿದ್ದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿದೆ ಆಳಂದ. ನಾಲ್ಕನೆಯದಾಗಿ, ದಟ್ಟವಾದ ವನ್ಯಜೀವಿ ಅಭಯಾರಣ್ಯ, ಚಂದ್ರಂಪಳ್ಳಿ ಅಣೆಕಟ್ಟು ಮತ್ತು ಗೊಟ್ಟಂಗೊಟ್ಟ ಬೆಟ್ಟಗಳಿಂದ ಕೂಡಿದೆ. ಜಿಲ್ಲೆಯ ಪ್ರಮುಖ ಪ್ರಕೃತಿ ಸೌಂದರ್ಯದ ಬೀಡಾಗಿದೆ ಚಿಂಚೋಳಿ. ಐದನೇದಾಗಿ, ಪ್ರಸಿದ್ಧ ಬೌದ್ಧ ನೆಲೆ ಹಾಗೂ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನವಿರುವ ಸನ್ನತಿ ಮತ್ತು ಪ್ರಾಚೀನ ನಾಗಾವಿ ವಿಶ್ವವಿದ್ಯಾಲಯದ ಅವಶೇಷಗಳಿಗೆ ಪ್ರಸಿದ್ಧವಾಗಿದೆ ಚಿತ್ತಾಪುರ. ಭೀಮಾ ನದಿಯ ದಂಡೆಯಲ್ಲಿರುವ ಈ ತಾಲೂಕು ಅನೇಕ ಪ್ರಾಚೀನ ಜೈನ ಬಸದಿಗಳು ಮತ್ತು ಶಾಸನಗಳ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಜವರ್ಗಿ. ಏಳನೇದಾಗಿ, ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಐತಿಹಾಸಿಕ ಮಳಖೇಡ ಅಥವಾ ಮಾನ್ಯಖೇಟ ಹಾಗೂ ಬೃಹತ್ ಸಿಮೆಂಟ್ ಕಾರ್ಖಾನೆಗಳಿಗೆ ಈ ತಾಲೂಕು ಪ್ರಸಿದ್ಧವಾಗಿದೆ, ಅಂದರೆ ಅದೇ ಸೇಡಂ. ಎಂಟನೇದಾಗಿ, ನೂತನ ತಾಲೂಕಾಗಿರುವ ಇದು ಅತ್ಯುತ್ತಮ ಗುಣಮಟ್ಟದ ಕಲಬುರ್ಗಿ ತೊಗರೆ ಬೆಳೆಯುವ ಪ್ರಮುಖ ಪ್ರದೇಶವಾಗಿದೆ ಕಮಲಾಪುರ. ಒಂಬತ್ತನೆಯದಾಗಿ, ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಾಚೀನ ನೀಲಕಂಠೇಶ್ವರ ದೇವಸ್ಥಾನ ಮತ್ತು ಸುಂದರ ಕೆತ್ತನೆಯ ವಾಸ್ತುಶಿಲ್ಪ ಹೊಂದಿರುವ ದೇವಾಲಯಗಳಿಗೆ ಇದು ಪ್ರಸಿದ್ಧವಾಗಿದೆ ಕಾಳಗಿ.
10ನೇದಾಗಿ ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಪ್ರಸಿದ್ಧ ಶಹಾಬಾದ್ ಕಲ್ಲು ಹಾಗೂ ಸಿಮೆಂಟ್ ಕೈಗಾರಿಕೆಗಳಿಗೆ ದೇಶಾದ್ಯಂತ ಜನಪ್ರಿಯವಾಗಿದೆ. ಇದರ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ ಕೃಷಿ ಪ್ರಧಾನವಾದ ಈ ನೂತನ ತಾಲೂಕು ಪ್ರಾಚೀನ ಶಾಸನಗಳು, ಸುಂದರವಾದ ಕೆರೆಗಳು ಹಾಗೂ ಗ್ರಾಮೀಣ ಸಂಸ್ಕೃತಿಗೆ ಹೆಸರಾಗಿದೆ ಯಡ್ರಾಮಿ. ಇಲ್ಲಿನ ಪ್ರಸಿದ್ಧ ವ್ಯಕ್ತಿಗಳೆಂದರೆ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಿರಿಯ ರಾಜಕಾರಣಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು. ಎರಡನೇದಾಗಿ ಡಾಕ್ಟರ್ ಎನ್ ಧರ್ಮಸಿಂಗ್, ಇವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಮೂರನೇದಾಗಿ ಖಾಜಾ ಬಂದೇ ನವಾಜ್, ಇವರು 14ನೇ ಶತಮಾನದ ಪ್ರಸಿದ್ಧ ಸೂಫಿ ಸಂತರು, ಭಾವೈಕ್ಯತೆಯ ಹರಿಕಾರರು. ನಾಲ್ಕನೇದಾಗಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು, ಪ್ರಸಿದ್ಧ ಶಿಕ್ಷಣ ತಜ್ಞರು ಮತ್ತು ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳು. ಕೊನೆಯದಾಗಿ ರಾಮಾನಂದ ತೀರ್ಥರು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಗುಲ್ಬರ್ಗದ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ನೋಡೋದಾದರೆ ಮೊದಲನೆಯದಾಗಿ ದೇವಸ್ಥಾನಗಳು, ಶ್ರೀ ಶರಣಬಸವೇಶ್ವರ ದೇವಸ್ಥಾನ, ಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನ, ಸನ್ನತಿಯ ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ. ಐತಿಹಾಸಿಕ ಸ್ಥಳಗಳನ್ನು ನೋಡೋದಾದರೆ ಕಲಬುರ್ಗಿ ಕೋಟೆ, ದಕ್ಷಿಣ ಭಾರತದಲ್ಲಿ ಅತಿ ಉದ್ದದ ಪಿರಂಗಿ ಇಲ್ಲಿದೆ. ಖಾಜಾ ಬಂದೇ ನವಾಜ್ ದರ್ಗಾ, ಬುದ್ಧ ವಿಹಾರ, ಜುಮ್ಮಾ ಮಸೀದಿ, ಚಿಂಚೋಳಿ ವನ್ಯಜೀವಿ ಅಭಯಾರಣ್ಯ, ಚಂದ್ರಂಪಳ್ಳಿ ಆಣೆಕಟ್ಟು, ಗೊಟ್ಟಂಗೊಟ್ಟ ಬೆಟ್ಟ. ಇಲ್ಲಿನ ಆಹಾರ ವಿಶೇಷತೆಗಳು ಅಂದರೆ ಜವಾರಿ ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಎಣ್ಣೆಗಾಯಿ ಅಥವಾ ಬದನೆಕಾಯಿ ಪಲ್ಯ, ತಹರಿ, ಮಾಲ್ಪುರಿ ಮತ್ತು ಭೌಗೋಳಿಕ ಮಾನ್ಯತೆ ಪಡೆದಿರುವ GI ಟ್ಯಾಗ್ ಪಡೆದಿರುವ ವಿಶ್ವವಿಖ್ಯಾತ ಕಲಬುರ್ಗಿ ತೊಗರಿಬೇಳೆ. ಹಾಗಿದ್ರೆ GI ಟ್ಯಾಗ್ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕಲಬುರ್ಗಿ ತೊಗರೆಬೇಳೆಗೆ GI ಟ್ಯಾಗ್ ಸಿಕ್ಕಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ. ಇದರಿಂದ ಇಲ್ಲಿನ ರೈತರಿಗೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಸಿಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಮೈಸೂರು ಪಾಕ್ ಆಗಿರ್ಬೋದು, ಮೈಸೂರು ರೇಷ್ಮೆ ಆಗಿರ್ಬೋದು, ಸಿರ್ಸಿ ಅಡಿಕೆ ಆಗಿರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಚನ್ನಪಟ್ಟಣದ ಗೊಂಬೆಗಳು ಕೂಡ ಆಗಿರ್ಬೋದು. ಇವೆಲ್ಲ GI ಟ್ಯಾಗ್ಗಳಿಗೆ ಉದಾಹರಣೆಗಳು. ಸಂಸ್ಕೃತಿ ಮತ್ತು ಹಬ್ಬಗಳು. ಮುಖ್ಯ ಹಬ್ಬಗಳೆಂದರೆ ಶರಣಬಸವೇಶ್ವರ ಜಾತ್ರೆ ಮತ್ತು ಖಾಜಾ ಬಂದೇ ನವಾಜ್ ಉರುಸ್. ಇವೆರಡು ಲಕ್ಷಾಂತರ ಜನರನ್ನು ಸೇರಿಸುವ ಭಾವೈಕ್ಯತೆಯ ಹಬ್ಬಗಳು. ಸಂಪ್ರದಾಯಗಳು ಅಂದರೆ ಹಿಂದೂ ಮತ್ತು ಇಸ್ಲಾಮಿಕ್ ಅಥವಾ ಸೂಫಿ ಸಂಸ್ಕೃತಿಯ ಅದ್ಭುತ ಸಂಗಮವನ್ನು ಇಲ್ಲಿ ನಾವು ಕಾಣಬಹುದು. ಆರ್ಥಿಕತೆ. ಮುಖ್ಯ ಉದ್ಯೋಗಗಳೆಂದರೆ ಕೃಷಿ ಮತ್ತು ಕೈಗಾರಿಕೆ. ಕೃಷಿ ಬೆಳೆಗಳಂದರೆ ತೊಗರಿ ಅದೇ ಪ್ರಮುಖ ಬೆಳೆ, ಜೋಳ, ಸೂರ್ಯಕಾಂತಿ, ಕಡಲೆ ಮತ್ತು ಹತ್ತಿ. ಕೈಗಾರಿಕೆಗಳು. ಸುಣ್ಣದ ಕಲ್ಲು ಹೆಚ್ಚಾಗಿರುವುದರಿಂದ ಇದು ಸಿಮೆಂಟ್ ಹಬ್ ಆಗಿದೆ. ಸೇಡಂ, ವಾಡಿ ಮತ್ತು ಶಹಾಬಾದ್ಗಳಲ್ಲಿ ಅಲ್ಟ್ರಾಟೆಕ್, ACC ಮುಂತಾದ ಬೃಹತ್ ಸಿಮೆಂಟ್ ಕಾರ್ಖಾನೆಗಳಿವೆ. ಶಿಕ್ಷಣ ಮತ್ತು ಅಭಿವೃದ್ಧಿ. ವಿಶ್ವವಿದ್ಯಾಲಯಗಳಂದರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ವಿಶ್ವವಿದ್ಯಾಲಯ, ಖಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯ. ಪ್ರಸಿದ್ಧ ಕಾಲೇಜುಗಳೆಂದರೆ KBN ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳು, PDA ಎಂಜಿನಿಯರಿಂಗ್ ಕಾಲೇಜು ಹಳೆಯ ಮತ್ತು ಪ್ರಸಿದ್ಧ. ಸಾರಿಗೆ ವ್ಯವಸ್ಥೆ. ರಸ್ತೆ ಮಾರ್ಗ ಅಂತ ನಾವು ನೋಡೋದಾದರೆ ರಾಷ್ಟ್ರೀಯ ಹೆದ್ದಾರಿ 150 ಅಂದರೆ NH 150 ಮೂಲಕ ರಾಜ್ಯದ ಮತ್ತು ದೇಶದ ಪ್ರಮುಖ ನಗರಗಳಿಗೆ ಸಂಪರ್ಕವಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಇಲ್ಲೇ ಇದೆ. ರೈಲು ಮಾರ್ಗವಾಗಿ ನೋಡೋದಾದರೆ ಕಲಬುರ್ಗಿ ಮತ್ತು ವಾಡಿ ಜಂಕ್ಷನ್ ಪ್ರಮುಖ ರೈಲು ನಿಲ್ದಾಣಗಳು. ಮುಂಬೈ, ಚೆನ್ನೈ ಮತ್ತು ಬೆಂಗಳೂರು ನವದೆಹಲಿ ಮಾರ್ಗದ ಪ್ರಮುಖ ಕೇಂದ್ರವಾಗಿದೆ. ವಿಮಾನ ನಿಲ್ದಾಣ. ಕಲಬುರ್ಗಿ ವಿಮಾನ ನಿಲ್ದಾಣ, ಬೆಂಗಳೂರು ಮತ್ತು ತಿರುಪತಿಗೆ ನೇರ ವಿಮಾನ ಸೌಲಭ್ಯವಿದೆ. ಕೊನೆಯದಾಗಿ ತ್ವರಿತ ಮಾಹಿತಿ. ಗುಲ್ಬರ್ಗದ ವಿಸ್ತೀರ್ಣ 10,951 ಚದರ ಕಿಲೋಮೀಟರ್ ಇದೆ. ಜನಸಂಖ್ಯೆ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇದು 2011ರ ಜನಗಣತಿಯ ಪ್ರಕಾರ. ಭಾಷೆ ಇಲ್ಲಿ ಕನ್ನಡ ಮತ್ತು ಆಡು ಭಾಷೆ ಹೈದರಾಬಾದ್ ಕರ್ನಾಟಕ ಶೈಲಿಯಲ್ಲಿದೆ. ದಖ್ನಿ, ಉರ್ದು, ಮರಾಠಿ ಕೂಡ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ವಿಶೇಷ ಹೆಸರು ಎಂದರೆ ಗುಲ್ಬರ್ಗಕ್ಕೆ ಇರೋದು
ತೊಗರಿ ಕಣಜ, ಸೂಫಿ ನಗರ, ಸೂರ್ಯನಗರಿ ಅಥವಾ ಸನ್ ಸಿಟಿ ಅಂತ. ಕನ್ಕ್ಲೂಷನ್: ಕಲಬುರಗಿಯು ಕೇವಲ ಬಿಸಿಲಿನ ಊರಲ್ಲ. ಅದ್ಭುತ ಇತಿಹಾಸ, ರುಚಿಕರವಾದ ಊಟ, ಭಾವೈಕ್ಯತೆ ಸಾರುವ ಸಂಸ್ಕೃತಿ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಶಿಕ್ಷಣ ಹಾಗೂ ಕೈಗಾರಿಕಾ ಕೇಂದ್ರವಾಗಿದೆ. ನೀವು ಎಂದಾದರೂ ಕಲಬುರಗಿಗೆ ಭೇಟಿ ನೀಡಿದ್ದೀರಾ? ಅಲ್ಲಿನ ಯಾವ ಸ್ಥಳ ನಿಮಗೆ ತುಂಬ ಇಷ್ಟ? ಇದೆಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.